ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 39ಗೆ ಎಲ್ರಿಗೂ ಸ್ವಾಗತ. ಇವತ್ತು ಯೋಗ ಕ್ಲಾಸ್ ಬ್ರೇಕ್ ಇತ್ತು, ಜೊತೆಗೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಬೇರೆ ಕಡೆಯಿಂದ. ಹಾಗಾಗಿ ನಾನು ಕೂಡ ವರ್ಕೌಟ್ ಬ್ರೇಕ್ ತೊಗೊಂಡು ಪ್ರೋಟೀನ್ ಶೇಕ್ ಕುಡಿದು ಶಾಪಿಗೆ ಬರ್ತಿದ್ದೀನಿ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾವು ವರ್ಕೌಟಿಗೆ ಬ್ರೇಕ್ ಕೊಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಎವ್ರಿ ಡೇ ಸೇಮ್ ರೋಟೀನ್ ಫಾಲೋ ಮಾಡೋದಕ್ಕೂ ಆಗಲ್ಲ. ಸೊ ಬಂದಮೇಲೆ ಇವತ್ತಿನ ಕೆಲಸ ಚೆಕ್ ಮಾಡ್ತಾ ಇದ್ದೆ. ಸ್ಟಾಫು ಮತ್ತು ನನ್ನ ಫ್ರೆಂಡ್ ಬಂದಿದ್ದಾರೆ, ಸೊ ಎಲ್ಲರೂ ಟೀ ಕುಡಿತಾ ಇದ್ದಾರೆ. ನಾನು ಕ್ಯಾರೆಟ್ ಮತ್ತು ಕುಕುಂಬರ್ ತಿಂದೆ. ಜೊತೆಗೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಣ, ಇನ್ನೊಂದು ಫ್ರೆಂಡ್ ಇದ್ದಾರೆ ನನ್ನ ಯೋಗ ಟೈಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅಲ್ಲೆಲ್ಲ ಜಾಸ್ತಿ ಬೇರೆ ದೇಶದವರೇ ಇದ್ದಿತ್ತು. ಯೋಗನ ಇಂಡಿಯನ್ಸ್ಗಿಂತ ಫಾರಿನರ್ಸೇ ತುಂಬ ಜಾಸ್ತಿ ಲವ್ ಮಾಡ್ತಾರೆ. ಹಾಗಾಗಿ ನನ್ನ ಕ್ಲಾಸಲ್ಲಿ ಇದ್ದಿದ್ದೆಲ್ಲ ಅವರೇ. ಜಾಸ್ತಿ ಅವರು ಫೋನ್ ನಂಬರ್ಸ್ಗಳನ್ನ ಚೇಂಜ್ ಮಾಡ್ತಿರೋದ್ರಿಂದ ನಾವು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಅದರಲ್ಲಿ ಒಂದು ಫ್ರೆಂಡ್ ಇತ್ತು, ಅವ್ರ ನಂಬರ್ ನನಗೆ ಮಿಸ್ ಆಗಿತ್ತು. ಸೊ ಇವ್ರ ಹತ್ರ ಇತ್ತು, ಈ ಫ್ರೆಂಡ್ ಹತ್ರ ಅವ್ರ ನಂಬರ್ ಇತ್ತು, ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ. ಹಾಗಾಗಿ ಇನ್ಸ್ಟಾಲ್ ಒಂದು ಮೆಸೇಜ್ ಮಾಡಿದ್ವಿ, ಸಿಗ್ತೀರಾ ಅಂತ ಹೇಳಿ. ಅವರು ಕೂಡ ನೆನ್ಪು ಮಾಡ್ಕೊಂಡು ರಿಪ್ಲೈ ಮಾಡಿದ್ರು. Oh, I know that beautiful girl. She was. I think she's so beautiful. I remember. Say hi to her and sending big hug to her. Oh, how amazing! ಸೊ ಮೀಟಿಂಗ್ ಕೂಡ ಪ್ಲ್ಯಾನ್ ಆಯಿತು. ಇವತ್ತು ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಫ್ರೈಡ್ ರೈಸ್ ತರಿಸಿದ್ದೆ. ಫ್ರೆಂಡ್ ಇದ್ರಲ್ಲ, ಸೊ ಅವ್ರಿಗೆ ನನಗೆ ಫ್ರೈಡ್ ರೈಸ್ ತಿಂದ್ವಿ. ಅದಾದ ನಂತರ ಈವ್ನಿಂಗ್ ಗ್ರೀನ್ ಟೀ ಮಿಸ್ ಮಾಡೋಕ್ಕಾಗತ್ತಾ, ಗ್ರೀನ್ ಟೀ ಕುಡಿದು ಡಾರ್ಕ್ ಚಾಕ್ಲೇಟ್ ತಿಂದು ಅವ್ರನ್ನ ಮೀಟ್ ಮಾಡೋದಕ್ಕೆ ಹೊರಟೆ. ಅವರು ಗೋಕುಲಮಲ್ಲಿದ್ದಿದ್ದು, ಸೊ ಅಲ್ಲಿಗೆ ಹೋದ್ವಿ. ಅವ್ರನ್ನ 4 ವರ್ಷದ ನಂತರ ಮೀಟ್ ಮಾಡಿದ್ದು, ತುಂಬ ಖುಷಿ ಆಯಿತು. ಸೊ ಅವ್ರನ್ನ ಮೀಟ್ ಮಾಡಿ ಅವರಿಬ್ಬರನ್ನು ಕರ್ಕೊಂಡು ನಾನು ಎಕ್ಸಿಬಿಷನ್ಗೆ ಹೋದೆ. ಅವರಂತೂ ಮೈಸೂರು ಎಕ್ಸಿಬಿಷನ್ನ ತುಂಬ ಎಂಜಾಯ್ ಮಾಡಿದ್ರು. ಈಚೆಯಿಂದನೇ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ನಾ ಹೇಳಿದೆ ನಾವು ಒಳಗಡೆ ಹೋಗೋಣ, ಎಕ್ಸಿಬಿಷನ್ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಸೊ ಒಳಗಡೆ ಹೋದ್ವಿ. ನನಗವರು ನೀನು ಪ್ರಿನ್ಸಸ್ ಥರ ಕಾಣಿಸಿದ್ಯಾ, ನಿನ್ನ ಲುಕ್ ಹಾಗೆ ಇದೆ ಅಂತೇಳಿ ಅದಕ್ಕೇನೋ ಯಾವುದೋ ಒಂದು ಹೆಡ್ ಬ್ಯಾಂಡ್ ನೋಡ್ತಾಯಿದ್ರು, ಚೆನ್ನಾಗಿದೆ ಅದು ಹಾಕು ಅಂತ. ಅದೆಲ್ಲ ಚಿಕ್ಕ ಮಕ್ಕಳು ಹಾಕೊಳ್ಳೋದು, ಸೊ ನಾನು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿದೆ. ಬೇಡ ಅಂತೇಳಿ ವಾಪಸ್ ಕೊಟ್ಟು, ಆಮೇಲೆ ಅಲ್ಲೇ ಫನ್ ಗೇಮ್ಸ್ ಎಲ್ಲ ಇತ್ತು. ಹೆಲೋ ಪುನೀತ್ ರಾಜ್ಕುಮಾರ್ ಸರ್. ಸೊ ಇದಾದ ನಂತರ ಇವತ್ತಿನ ಊಟಕ್ಕೆ ಅಲ್ಲೇ ನಾವು ಎಲ್ಲರೂ ಊಟ ಮಾಡಿದ್ದು. ನಾನು ದೋಸೆ ಮತ್ತು ಅವರು ಕೂಡ ರೈಸ್ ಬಾತ್ ಮತ್ತು ಪೂರಿ ತೊಗೊಂಡಿದ್ರು. ಸೊ ಇದನ್ನು ತಿಂದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್, ಟೇಕ್ ಕೇರ್.